ಕ್ರೀಮು. ನೀವು ಸೀರಮ್ ಬೇಕಿದ್ರೆ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಈ ರೀತಿ ಮಾಡ್ಕೊಂಡಿಲ್ಲ, ಈ ರೀತಿ ಇದು ಬಾಟಲ್ ತುಂಬಿತ್ತು, ಹಾಗಾಗಿ ನಾನು ಇದಕ್ಕೆ ಹಾಕಿಲ್ಲ. ನೋಡ್ರಿ, ಟೋನರನ್ನು ನಾನು ಈ ರೀತಿ ಒಂದು 2 ಗಂಟೆ 2 ರಿಂದ 3 ಗಂಟೆ ನೀವು ಇಟ್ಟರು ಚಿಂತೆ ಇಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ನಿನ್ನೆ ಒಂದು ಫೇಸ್ ಪ್ಯಾಕನ್ನು ಮಾಡಿ ತೋರಿಸಿದೆ, ತುಳಸಿ ಫೇಸ್ ಪ್ಯಾಕ್. ಎಷ್ಟು ಚೆನ್ನಾಗೈತೆ ಅಂದರೆ ಫೇಸ್ ಪ್ಯಾಕು, ಆ ಒಂದು ಫೇಸ್ ಪ್ಯಾಕು ಮತ್ತು ಇಲ್ಲಿ ನಾನು ಮಾಡಿರುವಂಥ ಒಂದು ತುಳಸಿಯ ಸೀರಮ್ಮು ಅಥವಾ ಕ್ರೀಮು ನೈಟು. ನಿನ್ನೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಮತ್ತು ರಾತ್ರಿಗೆ ಒಂದು ಕ್ರೀಮನ್ನು ಹಚ್ಕೊಂಡು ಮಲ್ಕೊಂಡಿದ್ದೆ. ಅದರ ಹೊಳಪು ನಿಮ್ಮಿದ್ರಿಗೆ ಇವತ್ತು ಕಾಣಿಸ್ತೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ಟ್ರೈ ಮಾಡಬೇಕು. ಟ್ರೈ ಮಾಡಿದಾಗ ಅದ್ರದ್ದು ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ. ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕು ಮತ್ತು ವಾರಕ್ಕೆ ಒಂದು ಸರ್ತಿ ನೀವು ಫೇಸ್ ಪ್ಯಾಕನ್ನು ಹಾಕಿರಿ. ಇವತ್ತು ನಾನು ಹೇಳ್ಕೊಡುವಂಥ ಸೀರಮ್ಮು ಅಥವಾ ಕ್ರೀಮು ಆಮೇಲೆ ಟೋನರು ಇವೆರಡನ್ನು ನೀವು ಪ್ರತಿದಿನ ಯೂಸ್ ಮಾಡಿರಿ. ಇದ್ರ ರಿಸಲ್ಟ್ ಒಂದು ವಾರದೊಳಗೆ ನಿಮ್ಮ ಕಣ್ಣು ಮುಂದೆ ಇರ್ತೈತಿ. ಒಂಥರ ಮ್ಯಾಜಿಕ್ ರೀತಿ ನಿಮ್ಮ ಸ್ಕಿನ್ನು ಬದಲಾಗ್ತಾ ಹೋಗುತ್ತೆ. ಯಾವ ರೀತಿ ಈ ಒಂದು ಕ್ರೀಮನ್ನು ಮಾಡೋದು ಅಂತ ಹೇಳೋದು ನಾನು ತೋರಿಸ್ತೀನಿ. ಆಮೇಲೆ ಈ ಒಂದು ಭಾಳ ಸುಲಭವಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ಮಾಡ್ಕೊತ ತೋರಿಸ್ಕೊತ ಬರ್ತಿದ್ದೀನಿ. ಒಬ್ಬರು ಸಿಸ್ಟರ್ನ ಕಮೆಂಟ್ ಹಾಕಿದ್ರು, ಮುಖದ ಮೇಲೆ ಸ್ವಲ್ಪನೇ ಬಂಗ ಐತಿ, ಆಮೇಲೆ ಗುಳ್ಳೆಗಳ ಕಲೆಗಳದಾವು, ಆಮೇಲೆ ಡಾರ್ಕ್ ಸರ್ಕಲ್ ಐತಿ ಅಂತ ಹೇಳಿದ್ರು. ಈಗ ನಾನು ತೋರಿಸುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಸ್ಕಿನ್ಗೆ ಸೂಟ್ ಆಗಿರುವಂಥದ್ದು ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ತಾ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಇರುವಂಥ ಒಳ್ಳೊಳ್ಳೆ ಒಂದು ಹೋಮ್ ರೆಮಿಡಿಗಳನ್ನ ನಾನು ತರ್ತಿದ್ದೀನಿ. ಬಹಳನೇ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಳುವಂಥ ಒಂದು ಮನೆಯಲ್ಲೇ ಇರುವಂಥ ಒಂದು ಇದಂತೂ ತುಳಸಿ ಫೇಸ್ ಪ್ಯಾಕ್ ಅಂತೂ ಇಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಇದಂತೂ ಬೇರೆ ಏನೂ ತರೋದು ಬೇಡ. ಅಲೋವೆರಾ ಜೆಲ್ ಒಂದು ಜೇನುತುಪ್ಪ ಅಷ್ಟಿದ್ರೆ ಸಾಕು, ನಿಮಗೆ ಎಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನೀವು ತೊಗೊಂಬರ್ಬೋದು. ಆಮೇಲೆ ನಾನು ಬರೀ ಕಡಲೆ ಹಿಟ್ಟು ಹಾಕಿ ಫೇಸ್ ಪ್ಯಾಕನ್ನು ಮಾಡಿ ತೋರಿಸಿದೆ. ಸ್ಕಿನ್ನು ಗ್ಲೋನೂ ಆಗುತ್ತೆ, ಆಮೇಲೆ ಕಲೆ ಮುಕ್ತನೂ ಆಗುತ್ತೆ. ಯಾಕೆ ನೀವು ಈ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಬಾರ್ದು? ಹಂಗೆ ನಾನು ಕಳಿಸಿರುವಂಥ ಪೌಡ್ರನ್ನ ಒಬ್ಬೊಬ್ಬರು ಪ್ಯಾಚ್ ಟೆಸ್ಟ್ ಮಾಡ್ಕೊರಿ ಅಂತ ಹೇಳಂದ. ನಾನು ಖಂಡಿತವಾಗ್ಲೂ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಯೂಸ್ ಮಾಡಿರಿ ಅಂತ ಹೇಳಿದ್ರೆ, ನೀವು ಹೇಳಿರುವಂಥ ನಂಬಿಕೆ ಮೇಲೆ ನಾವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಂಡಿಲ್ಲ, ನಾವು ಹಂಗೆ ಹಾಕ್ಕೊಂಡಿವಿ ಈ ಸ್ಕಿನ್ಗೆ, ಭಾಳ ಚೆನ್ನಾಗಿದೆ ನಮ್ಮ ಸ್ಕಿನ್ನು ಅಂತ ಹೇಳ್ತಾರೆ. ಅಂದ್ರೆ ನಾನು ಇಲ್ಲಿ ಹೇಳೋದೇನಂತಂದ್ರೆ ನಂಬಿಕೆ. ನಾವು ಯಾವ ರೀತಿ ನಂಬಿಕೆ ಇಟ್ಟು ಕೆಲಸ ಮಾಡ್ತೀವಿ, ಅದ್ರ ರಿಸಲ್ಟ್ ನಮಗೆ ಬಹಳ ಬೇಗ ಸಿಗುತ್ತೆ ಅಂತ ಹೇಳಂದು ಇದನ್ನು ನಾನು ಹೇಳಿದೆ. ಬರೀ ಈಗ ಈ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಭಾಳ ಸುಲಭವಾಗಿ ಮಾಡ್ಕೋಬೋದು ಮತ್ತು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಒಂದು ಮ್ಯಾಜಿಕಲ್ ಟೋನರ್ ಮತ್ತು ಈ ಒಂದು ಕ್ರೀಮು ಅಥವಾ ಸೀರಮನ್ನು ನೀವು ಮಾಡಿಟ್ಕೋಬೋದು. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಒಳ್ಳೆ ಹೋಮ್ ರೆಮಿಡಿಗಳನ್ನ ತರ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ಕ್ರೀಮು ಮತ್ತು ಟೋನರನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳೋದು ನಾನು ತೋರಿಸ್ತೀನಿ. ಇಲ್ಲಿ ಒಂದು ಕ್ರೀಮ್ ರೆಡಿ ಮಾಡ್ಕೊಂಡು ನಾವು ಇದು ನೈಟ್ ಕ್ರೀಮ್ ಆಗಿ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೂ ಸಹಿತ ನಾವು ಒಂದು 3 ಇಂಗ್ರೀಡಿಯೆಂಟ್ಸನ್ನು ತೊಗೊಂಡ್ರೆ ಸಾಕು. ಇಲ್ಲಿ ನೋಡ್ರಿ, ಸ್ವಲ್ಪ ತುಳಸಿ ರಸ ತೊಗೊತೀನಿ ನಾನು. 1 ಸ್ಪೂನಷ್ಟು ತುಳಸಿ ರಸ, 1.5 ಸ್ಪೂನಷ್ಟು ನಾನಿಲ್ಲಿ ಅಲೋವೆರಾ ಜೆಲ್ ತೊಗೊತೀನಿ. ಅಂದರೆ ಇದು ಕ್ರೀಮಿ ಟೆಕ್ಸ್ಚರ್ ಬರಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ 1.5 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊತೀನಿ ನಾನು. ಮತ್ತು ಇಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ, ಇಲ್ಲಿ ಒಂದು 3/4 ಸ್ಪೂನಷ್ಟು ನಾನು ಜೇನುತುಪ್ಪ ತೊಗೊಂಡಿನಿ. ಇದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈ ರೀತಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿನಿ. ಇದು ಒಂದು ರೀತಿ ಸೀರಮ್ ರೀತಿ ಆಗೈತಿ. ನೀವು ಬೇಕಿದ್ದರೆ ನಮ್ಗೆ ಕ್ರೀಮ್ ಟೆಕ್ಸ್ಚರ್ ಬೇಕು ಅಂತ ಅಂದ್ರೆ ನೀವು ಇನ್ನೂ ಸ್ವಲ್ಪ ಇದಕ್ಕೆ ಅಲೋವೆರಾ ಜೆಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನನಗಿಷ್ಟು ಸಾಕು. ಇದನ್ನು ನಾನು ಒಂದು ಡಬ್ಬದಾಗ ಹಾಕಿ ಇಟ್ಕೊತೀನಿ. ತುಳಸಿಯ ಸೀರಮ್ ಅಥವಾ ಕ್ರೀಮು ನೈಟ್ ಕ್ರೀಮ್ ಅಂತ ಹೇಳೋದು ನೀವು ಇದನ್ನ ಹೇಳ್ಬೋದು. ಆರಾಮಾಗಿ ನೀವು ಇದನ್ನ ಪ್ರತಿದಿನ ನೈಟು ನೀವು ಇದನ್ನ ಹಚ್ಕೊಂಡು ಮಾಡ್ಕೋಬೋದು. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾವು ಟೋನರ್ ಮಾಡೋದು ಅಷ್ಟೇ ಸುಲಭ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ನೀರು ಇಟ್ಕೊಂಡಿನಿ. ಇಲ್ಲಿ ನೋಡಿರಿ, ತುಳಸಿ ಎಲೆ ಪೂರ್ತಿಯಾಗಿ ನಾನಿಲ್ಲಿ ನೀಟಾಗಿ ತೊಳ್ಕೊಂಡಿನಿ. ಕೈಲೇ ಈ ರೀತಿ ಮುರ್ಕೋಬೇಕಾಕತಿ. ಇದು ಅಂತೂ ಟೋನರ್ ಅಂತೂ ಬಹಳನೇ ನಮಗೆ ಈಸಿಯಾಗಿರುವಂಥ ಒಂದು ಈ ರೀತಿಯಾಗಿರೋ ಸುಲಭವಾಗಿರುವಂಥ ಬಹಳನೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾವು ಮಾಡಿಕೊಂಡಾಗ ನಮ್ಮ ಸ್ಕಿನ್ನು ಚೆನ್ನಾಗಿರ್ತೈತೆ. ಆಮೇಲೆ ಇವು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಆಮೇಲೆ ತುಳಸಿ ಒಳಗೆ ಎಷ್ಟೆಲ್ಲ ಔಷಧಿ ಗುಣಗಳು ಅದಾವೆ ಅಂತೇಳಂದು ನಾವು ಹೇಳೋದು ಬೇಡ.
ಎಲ್ಲರಿಗೂ ಗೊತ್ತಿದ್ದೈತಿ ಏನು ಇಲ್ಲಿ ನೋಡ್ರಿ ಈ ರೀತಿ ಸಣ್ಣದಾಗಿ ನಾವು ಕೈಲಿಂದ ಇದನ್ನ ಚುಟ್ಕೊಂಡು ಇದರಲ್ಲಿ ಹಾಕ್ತೀನಿ. ಈಗ ನಾನು ಬೇಕು ಜಾಸ್ತಿ ತುಳಸಿ ಇದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಡ್ರಿ. ನಾನು ಇಲ್ಲಿ 1 ಬಾಟ್ಲಷ್ಟು ನಾನಿಲ್ಲಿ ಮಾಡಾಕೊಂತೀನಿ. ಒಂದೇ ಬಾಟ್ಲಷ್ಟು ಮಾಡೋಕ್ಕಂತಂದ್ರೆ ನಾನು ಅದಕ್ಕೆ ಒಂದು ಅರ್ಧ ಬಾಟ್ಲಷ್ಟು ನೀರು ಹಾಕೊಂಡಿನಿ. ಒಂದು 5-6 ಎಲೆ ತೊಗೊಂಡಿದ್ದೀನಿ. ಅಂದರೆ ಎಲೆ ದೊಡ್ಡ ಇದ್ದಿದ್ದರಿಂದ ಒಂದು 5-6 ಎಲೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಇಷ್ಟು ನಾನು ಇದಕ್ಕೆ ಹಾಕಿ ಒಂದು 2 ಗಂಟೆ ನಾವು ಇದು ಹಂಗೆ ಬಿಡ್ಬೇಕು. 2ರಿಂದ 3 ಗಂಟೆ ನಾವು ಇದರೊಳಗೆ ಹಂಗೆ ಬಿಡ್ಬೇಕು ನಾವು. ಇಲ್ಲಿ ನೋಡ್ರಿ ಈ ನಮ್ಮ ಸೀರಮ್ಮು ನಮಗಿಲ್ಲೇ ರೆಡಿ ಆಗೈತಿ. ನಾವು ಸ್ವಲ್ಪ ಇನ್ನಂತೂ ಎಷ್ಟು ಹೊಳಪಾಗಿರ್ತದೆ ಅಂತ ನಾವು ಬೆಳಗ್ಗೆ ನಾವು ನೋಡಿದಾಗ ಅಷ್ಟು ಚೆನ್ನಾಗಿ ಸ್ಕಿನ್ ಆಗಿರ್ತೈತಿ. ಎಲ್ಲರೂ ಈಗ ನಾವು ನೀವು ಪೌಡ್ರ್ ಕಳಿಸಿದ್ದೀರಾ, ಈಗ ನಾವು ಕುಂಕುಮಾದಿ ತೈಲ ಬಳಸ್ತಿದ್ದೀವಿ ಮತ್ತು ಆ ಆಯಿಲ್ ಬಳಸ್ತಿದ್ದೀವಿ, ಆ ರೀತಿ ಏನೂ ಇಲ್ಲ. ನೀವು ಬೇಕಿದ್ರೆ ಆ ಕುಂಕುಮಾದಿ ತೈಲನ ಒಂದು ಸ್ವಲ್ಪ ದಿನ ಬದಿಗಿಟ್ಟು ಮತ್ತೆ ಇದನ್ನ ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಭಯ ಪಡೆದೇನೆ ನಾವು ಇದನ್ನ ಯೂಸ್ ಮಾಡ್ಬೋದು. ಭಾಳನೇ ಚೆನ್ನಾಗೈತಿ. ನಾ ಈ ಕಡೆ ನೈಟ್ ಮುಖ ತೊಳೆದಾದ್ಮೇಲೆ ಕ್ರೀಮನ್ನು ಹಚ್ಚಿರೋದನ್ನು ನಾನು ನಿಮಗೆ ಸೈಡಿಗೆ ಇಲ್ಲಿ ಹಾಕಿರ್ತೀನಿ. ಬಹಳ ಒಂದು ಚೆನ್ನಾಗಿರುವಂಥ ಒಂದು ಸೀರಮ್ಮು ಅಥವಾ ಕ್ರೀಮು. ನೀವು ಸೀರಮ್ ಬೇಕಿದ್ರೆ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಈ ರೀತಿ ಮಾಡ್ಕೊಂಡಿಲ್ಲ. ಈ ರೀತಿ ಇದು ಬಾಟ್ಲ್ ತುಂಬಿತ್ತು, ಹಂಗಾಗಿ ನಾನು ಇದಕ್ಕೆ ಹಾಕಿಲ್ಲ. ಇದಕ್ಕೆ ಹಾಕ್ಕೊಂಡು ಈ ರೀತಿ ಬಾಟ್ಲಿಗೆ ನೀವು ಹಾಕ್ಕೊಂಡು ಪ್ರತಿದಿನ ನೀವು ಡ್ರಾಪ್ ಹಾಕ್ಕೊಂಡು ನೀವು ಇದನ್ನ ಮುಖಕ್ಕೆ ಹಚ್ಕೋಬೋದು. ಇಲ್ಲಪ್ಪ ಒಂದು ಸ್ವಲ್ಪ ಕ್ರೀಮ್ ರೀತಿನೇ ಇರಲಿ ಅಂತಂದರೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಜಾಸ್ತಿ ಹಾಕ್ಕೊಂಡು ಕ್ರೀಮ್ ರೀತಿ ಮಾಡಿಕೊಂಡು ಈ ರೀತಿ ಡಬ್ಬದಲ್ಲಿ ಹಾಕಿಟ್ಕೊಂಡು ನೀವು ಪ್ರತಿದಿನ ಯೂಸ್ ಮಾಡ್ತಾ ಬನ್ನಿ. ಭಾಳ ಚೆನ್ನಾಗಿರುವಂಥ ಒಂದು ಸ್ಕಿನ್ ನಿಮ್ದು ಆಕೈತಿ ಅಂತ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ 100% ಅಲ್ಲ 200% ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ತುಳಸಿಯಲ್ಲಿ ಬಹಳಷ್ಟು ಔಷಧಿ ಗುಣಗಳು ನಮಗದಾವು. ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ಮತ್ತು ಮುಖದ ಮೇಲಿಂದ ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ಭಾಳ ಸಹಾಯ ಮಾಡ್ತೈತಿ. ಇಲ್ಲಿ ನೋಡ್ರಿ ಈ ಟೋನರನ್ನು ನಾನು ಈ ರೀತಿ ಒಂದು 2 ಗಂಟೆ 2ರಿಂದ 3 ಗಂಟೆ ನೀವು ಇಟ್ಟರು ಚಿಂತೆ ಇಲ್ಲ ಫ್ರೆಂಡ್ಸ್. ನಾನೀಗ ಇದನ್ನು ಬಾಟ್ಲಿಗೆ ಹಾಕಂಗಿಲ್ಲ. ಯಾಕಂದರೆ ಈಗ ನಾನು ನಿಮ್ಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ಈಗ ನಾನು ಇದರೊಳಗೆ ಕಟ್ ಮಾಡಿ ಹಾಕೀನಿ. ಕತ್ರಿಯಿಂದ ಕಟ್ ಮಾಡೋಕೆ ಹೋಗ್ಬಿಟ್ರಿ, ಕೈಲಿಂದಾನೇ ನೀವು ಕಟ್ ಮಾಡಿ ಇದ್ರಾಗ ಹಾಕೋರಿ. ಒಂದು 2 ಗಂಟೆ ಬಿಟ್ಟರೆ ಈ ಒಂದು ತುಳಸಿ ಇದು ಏನೋ ಗುಣಗಳು ಏನದಾವು ಎಲ್ಲನೂ ಈ ನೀರೊಳಗೆ ಅದು ಹೀರ್ಕೊಂತೈತಿ. ನೀರನ್ನು ಹೀರ್ಕೊಂಡು ಆದಮೇಲೆ ಏನು ಮಾಡಬೇಕು, ನೀವು ಪೂರ್ತಿ ಸೋಸ್ಕೋಬೇಕು. ಬೇಕಿದ್ರೆ ನಾಳೆ ವಿಡಿಯೋಳಗೆ ನಾನು ಒಂದು ಬಾಟ್ಲಲ್ಲಿ ಹಾಕಿರೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಒಂದು 2 ಗಂಟೆ 3 ಗಂಟೆ ಬಿಟ್ಟು ಒಂದು ಇದ್ರೊಳಗೆ ಔಷಧಿ ಗುಣಗಳನ್ನೆಲ್ಲ ಹೀರ್ಕೊಂಡಿರ್ತೈತಲ್ಲ ಈ ನೀರನ್ನು ನೀವು ಸೋಸ್ಕೊಂಡು ಇಲ್ಲಿ ನೋಡ್ರಿ ಈ ರೀತಿಯಾಗಿರುವಂಥ ಒಂದು ಸ್ಪ್ರೇ ಬಾಟ್ಲಲ್ಲಿ ನೀವು ಹಾಕ್ಕೊಂಡು ಇಟ್ಕೋಬೋದು. ಬೇಕಾದ್ರೆ ನಾಳೆ ನಿಮಗೆ ತೋರಿಸ್ತೀನಿ. ಇದರೊಳಗೆ ಬೇಕಿದ್ರೆ ನೀವು 1-2 ಡ್ರಾಪು ಗ್ಲಿಸರಿನನ್ನು ನೀವು ಇದ್ರೊಳಗೆ ಹಾಕೋಬೋದು. ಯಾಕಂದ್ರೆ ಅದು ಸ್ಕಿನ್ನಿಗೆ ನಮಗೆ ನರಿಶ್ ಕೊಡ್ತೈತಿ. ಅಂದ್ರೆ ಒಬ್ಬರು ಡ್ರೈ ಸ್ಕಿನ್ ಇರುತ್ತಲ್ಲ ಅವರಿಗೆ ಒಂದು ಸ್ವಲ್ಪ ಈ ಒಂದು ಗ್ಲಿಸರಿನನ್ನು ಹಾಕ್ಕೊಂಡು ನೀವು ಈ ಟೋನರನ್ನು ರೆಡಿ ಮಾಡಿಕೊಂಡು ಪ್ರತಿದಿನ 2ರಿಂದ 3 ಸರ್ತಿ ಈ ಟೋನರನ್ನು ಯೂಸ್ ಮಾಡಿರಿ. ಆಮೇಲೆ ರಾತ್ರಿ ಒಂದು ಈ ಕ್ರೀಮನ್ನು ಯೂಸ್ ಮಾಡಿರಿ. ಫಸ್ಟಿಗೆ ನೀವೇನು ಮಾಡಬೇಕು, ಫಸ್ಟಿಗೆ ಫೇಸ್ ಪ್ಯಾಕ್ ಹಾಕೋರಿ. ಅವತ್ತಿನ ದಿನದಿಂದ ಈ ಒಂದು ಟೋನರು ಮತ್ತು ಈ ಕ್ರೀಮನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಪ್ರತಿದಿನ ಫೇಸ್ ಪ್ಯಾಕ್ ಹಾಕ್ಬೇಕಾ ಬೇಡ, ವಾರಕ್ಕೆ 1 ಸರ್ತಿ 2 ಸರ್ತಿ ಹಾಕಿದ್ರೆ ಸಾಕು. ನೀವು ಈ ಟೋನರು ಮತ್ತು ಕ್ರೀಮ್ ಮಾತ್ರ ಪ್ರತಿದಿನ ಯೂಸ್ ಮಾಡಬೇಕು. ಇಷ್ಟು ಸುಲಭವಾಗಿರುವಂಥ ಹೋಮ್ ರೆಮಿಡಿನ ನಿಮಗೆ ಹೇಳ್ಕೊಡ್ತಿದ್ದೀನಿ ಅಂತ ಅಂದ್ರೆ ಮನೇಲಿ ಮಾಡ್ಕೊಳೋದಂತೂ ಭಾಳ ಸುಲಭ ಐತಿ. ಪ್ರತಿಯೊಬ್ಬರು ಈ ಒಂದು ಎಲ್ಲರ ಮನೆ ಭಾಗಂತೂ ತುಳಸಿ ಇರ್ತೈತಿ, ಪಟ ಕಿತ್ಕೊಂಬರ್ರಿ. ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊರಿ. ಅದೇ ರಸದಿಂದಾನೆ ಒಂದು ಕ್ರೀಮನ್ನು ರೆಡಿ ಮಾಡ್ಕೊರಿ. ಒಂದು ಸ್ವಲ್ಪ ಅದೇ ಎಲೆಯಲ್ಲಿ ಒಂದು ಸ್ವಲ್ಪ ಟೋನರನ್ನು ರೆಡಿ ಮಾಡ್ಕೊರಿ. ಪ್ರತಿದಿನ ಯೂಸ್ ಮಾಡೋಕ್ಕೆ ಬಂದಿರೋದೇನೈತಿ, ಮನೇಲಿ ಸಿಗುವಂಥ ಪದಾರ್ಥದಿಂದ ನಾವು ಇಷ್ಟು ಸುಲಭವಾಗಿ ಒಂದು ಹೋಮ್ ರೆಮಿಡಿ ಬರುತ್ತಾ ಅಂತ ಅಂದ್ರೆ ಪಟ್ ಅಂತ ಹೇಳಂದ್ರೆ ಎಲ್ಲರೂ ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ. ರಿಸಲ್ಟ್ ಹೆಂಗಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಬರೀ ಒಂದೇ ವಾರ ಈ ಒಂದು ಕ್ರೀಮು ಮತ್ತು ಈ ಟೋನರ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ನಿಮಗೆ ಸಿಕ್ಕಿರ್ತೈತೆ ಅಂತ ಹೇಳಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ವಿಡಿಯೋ ಎಲ್ಲರಿಗೂ ಇಷ್ಟ ಆಗೋಂತ ನಾನು ತಿಳ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಲೈಕ್ ಅಂತೂ ಬರ್ತಾ ಇದ್ದಾವೆ. ಅದೇನು ಬಹಳ ಏನು ಲೈಕ್ ಅಂತ ಏನು ಅನ್ಸಂಗಿಲ್ಲ ನನಗೆ. ಬಹಳಷ್ಟು ಜನ ವಿಡಿಯೋ ನೋಡ್ತೀರಾ, ಆದರೆ ವಿಡಿಯೋ ನೋಡಿದಷ್ಟು ಲೈಕ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ವಿಡಿಯೋ ಲೈಕ್ ಮಾಡಿರಿ ಅಮ್ಮ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಬಹಳಷ್ಟು ಜನ ಮಾಡ್ಕೊಳ್ಳೋದೇನೆ ನೋಡ್ತಿದ್ದೀರಾ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಭಾಳನ ಅತ್ಯಮೂಲ್ಯವಾಗಿರುವಂಥ ಗಿಫ್ಟ್ ಆಗಿರ್ತಾವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಂದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.